ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರದಲ್ಲಿ ಚುನಾವಣಾ ಫಲಿತಾಂಶದ ಟ್ರೆಂಡ್ ಹೇಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಬಿಜೆಪಿಗೆ ಜಮ್ಮು ಕಾಶ್ಮೀರದಲ್ಲಿ ಅಂದುಕೊಂಡ ನಿರೀಕ್ಷಿತ ರಿಸಲ್ಟ್ ಸಿಕ್ಕಿಲ್ಲ, ಹಿನ್ನಡೆ ಆಗಿದೆ. 10 ವರ್ಷಗಳ ಬಳಿಕ ನಡೆದ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿದೆ. ಆರ್ಟಿಕಲ್ 370 ರದ್ದು, ನಯಾ ಕಾಶ್ಮೀರ್ ಮನವರಿಕೆ ಮಾಡಿಕೊಡುವಲ್ಲಿ ಬಿಜೆಪಿ ವಿಫಲವಾಯಿತಾ? ಭಯೋತ್ಪಾದನೆ ನಿಗ್ರಹ ಹೆಸರಲ್ಲಿ ಭಾರೀ ಭದ್ರತೆ ಹಾಗೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಗಮನಿಸಿದ್ವಿ. ಇನ್ನೊಂದು ಕಡೆಗೆ ನಿರುದ್ಯೋಗದ ಸಮಸ್ಯೆ ಬಗೆಹರಿದಿಲ್ಲ. ಬಿಜೆಪಿ ಭರವಸೆಗೂ ವಾಸ್ತವಕ್ಕೂ ಅಂತರವನ್ನ ಜನ ಅರಿತುಕೊಂಡ್ರ? ಹಾಗಾದ್ರೆ ಬಿಜೆಪಿ ಬೆಂಬಲಿತ ಪಕ್ಷಗಳಿಗೆ ಮಾನ್ಯತೆಯನ್ನ ಜನ ಕೊಡ್ಲಿಲ್ಲ. ಬಿಜೆಪಿಯನ್ನ ಕಾಶ್ಮೀರಿ ವಿರೋಧಿ ಅಂತ ನಿರೂಪಿಸುವಲ್ಲಿ ಅಥವಾ ಬಿಂಬಿಸುವಲ್ಲಿ, ನಿರೂಪಣೆ ಅಲ್ಲ ಬಿಂಬಿಸುವಲ್ಲಿ ಎನ್ಸಿ ಹಾಗೂ ಕಾಂಗ್ರೆಸ್ ಯಶಸ್ವಿ ಆಯ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಸೊ ಕಾಂಗ್ರೆಸ್ ಹಾಗೂ ಎನ್ಸಿ ಗೆಲುವಿಗೆ ಕಾರಣಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಬಿಜೆಪಿ ಕ್ಷೇತ್ರ ಮರು ವಿಂಗಡಣೆ ಬಳಿಕವೂ ಕೂಡ ದೊಡ್ಡ ನಂಬರ್ಸ್ ಅನ್ನು ಅಲ್ಲಿ ಗೈನ್ ಮಾಡ್ಕೊಂಡಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಲಾಸ್ಟ್ ಟೈಮ್ ಕ್ಷೇತ್ರ ಮರು ವಿಂಗಡಣೆ ಇಲ್ಲದೇನೆ 25 ಕ್ಷೇತ್ರಗಳನ್ನ ಗೆದ್ಕೊಂಡಿದ್ರು. ಇದಾದ ನಂತರ ಅವ್ರಿಗೆ 4-5 ವರ್ಷಗಳಲ್ಲಂತೂ ಕಾಶ್ಮೀರಿ ಜನರಲ್ಲಿ ಹೇಳೋದಕ್ಕೆ ಬಹಳ ವಿಚಾರಗಳಿತ್ತು. ಬಟ್ ಅದನ್ನ ಹೇಳುವಲ್ಲೇ ವಿಫಲರಾದ್ರ ಅಥವಾ ಜನವಿರೋಧಿ ನೀತಿಯನ್ನ ಬಿಜೆಪಿ ಅನುಸರಿಸ್ತಾ ಇದೆ ಅಂತ ಹೇಳಿ ಅವರನ್ನ ಪೊಟ್ರೆ ಮಾಡುವಲ್ಲಿ ಕಾಂಗ್ರೆಸ್ ನಾಯಕರು ಯಶಸ್ವಿ ಆದ್ರ? ಯಾವ್ದ್ರ ಸಾಧ್ಯತೆ ಜಾಸ್ತಿ ಇದೆ? ಮಮತಾ ನೋಡಿ, ಜಮ್ಮುವಲ್ಲಿ 43 ಸ್ಥಾನಗಳಿದಾವೆ, ಕಾಶ್ಮೀರದಲ್ಲಿ 47 ಸ್ಥಾನಗಳಿತ್ತು. ಹೀಗಾಗಿ ಈ ಬಾರಿ ಕಳೆದ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಬಿಜೆಪಿ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಗಳಿತ್ತು. ಯಾಕಂದ್ರೆ ಜಮ್ಮುವಿನಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಅದರ ಪರ್ಫಾರ್ಮೆನ್ಸ್ ಕೂಡ ಒಂದಿಷ್ಟು ಜಾಸ್ತಿ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರಗಳನ್ನ ಇಟ್ಕೊಳ್ಳಲಾಗಿತ್ತು. ಆದರೆ ಅಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದ ಬಳಿಕವೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಲ್ಲಿ ಬಿಜೆಪಿ ವಿಫಲ ಆಗಿದೆ. ಯಾಕೆಂದ್ರೆ ಸಾಕಷ್ಟು ಕೆಲಸಗಳನ್ನ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತು. ಆರ್ಟಿಕಲ್ 370 ರದ್ದು ಮಾಡುವಂತದ್ದಾಗಿರ್ಬೋದು, ತ್ರಿವಳಿ ತಲಾಖನ ರದ್ದು ಮಾಡುವಂತದ್ದಾಗಿರ್ಬೋದು, ಕಾಶ್ಮೀರಿ ಪಂಡಿತರನ್ನು ವಾಪಸ್ ಕರೆತರುವಂತ ಕೆಲಸಗಳಾಗಿರ್ಬೋದು, ಈ ಎಲ್ಲಾ ಕೆಲಸಗಳು ಬಹಳ ದೊಡ್ಡ ಗೇನ್ ಅನ್ನ ಕೊಡಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಯಾ ಕಾಶ್ಮೀರ್ ಅನ್ನುವಂತಹ ಟ್ಯಾಗ್ ಲೈನ್ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಚಟುವಟಿಕೆಗಳು ಮತ್ತೆ ಉದ್ಯೋಗ ಸೃಷ್ಟಿ ಮಾಡುವಂತ ಭರವಸೆಯನ್ನ ಕೂಡ ಬಿಜೆಪಿ ಕೊಟ್ಟಿತ್ತು. ಆದ್ರೆ ಇದು ಯಾವುದಕ್ಕೂ ಕೂಡ ಅಲ್ಲಿ ಜನರು ಮನ್ನಣೆಯನ್ನ ಕೊಟ್ಟಿಲ್ಲ. ಮತ್ತೆ ಅಲ್ಲಿರುವಂತ ಪ್ರಾದೇಶಿಕ ಪಕ್ಷ ಎನ್ಸಿಗೆ ಮಣೆ ಹಾಕಿರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮುಖ್ಯವಾಗಿ ಯಾವ ವಿಚಾರಗಳು ಇಲ್ಲಿ ಏನು ಬಿಜೆಪಿಗೆ ಹಿನ್ನಡೆ ಆಯ್ತು ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದ್ರೆ, ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ನಿಜಕ್ಕೂ ಕೂಡ ಅಲ್ಲಿ ಒಂದಿಷ್ಟು ಭಯೋತ್ಪಾದನೆ ಚಟುವಟಿಕೆಗಳು ಕಡಿಮೆ ಆಯ್ತು. ಕಲ್ಲುಗಳ ತೂರಾಟವನ್ನು ಮಾಡುವಂತ ಚಟುವಟಿಕೆಗಳಿದ್ದು ಅವು ಕಡಿಮೆ ಆಯ್ತು. ಒಂದ್ ರೀತಿ ಎಲ್ಲವೂ ಕೂಡ ನಿಯಂತ್ರಣಕ್ಕೆ ಬಂತು. ಆದ್ರೆ ಇಡೀ ಕಾಶ್ಮೀರವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇನೆಯನ್ನ ಅಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಬಿಜೆಪಿ ಮಾಡಿತ್ತು. ಇದು ಎಲ್ಲೋ ಒಂದು ಕಡೆ ಕಾಶ್ಮೀರದ ಜನರ ಭಾವನೆಗಳಿಗೆ ಹರ್ಟ್ ಆಯ್ತು ಅನ್ನುವಂತ ಮಾಹಿತಿಗಳು ಅಲ್ಲಿರುವಂತ ಲೋಕಲೈಟ್ಸ್ಗಳು ಹೇಳ್ತಿರುವಂತದ್ದು. ಯಾಕೆ ಅಂದ್ರೆ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡೋ ಮೂಲಕ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಿದ್ದಾರೆ ಅನ್ನುವಂತ ಭಾವನೆ ಅವರಲ್ಲಿತ್ತು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನು ಸಾಕಷ್ಟು 370 ರದ್ದಾದ ಬಳಿಕ ದೊಡ್ಡ ಪ್ರಮಾಣದ ಹೂಡಿಕೆ ಬರುತ್ತೆ, ನಿರುದ್ಯೋಗ ಸಮಸ್ಯೆ ಸಂಪೂರ್ಣವಾಗಿ ಮುಗದೆ ಹೋಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಭರವಸೆ ಕೊಟ್ಟಿತ್ತು. 370 ರದ್ದಾದ ಬಳಿಕವೂ ಕೂಡ ದೊಡ್ಡ ಪ್ರಮಾಣದ ಹೂಡಿಕೆಗಳು ಕೂಡ ಎಲ್ಲೂ ಕಂಡು ಬರಲಿಲ್ಲ. ನಿರುದ್ಯೋಗ ಸಮಸ್ಯೆ ಏನಿತ್ತು ಅದು ಯಥಾವತ್ತಾಗಿ ಮುಂದುವರಿಯುವಂಥದ್ದು ಕೂಡ ನೋಡಲಿಕ್ಕೆ ಸಿಕ್ತು. ಹೀಗಾಗಿ ಒಂದು ರೀತಿ ಜನರಲ್ಲಿ ಭ್ರಮನಿರಸ ಆಗುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಕಾಶ್ಮೀರದ ವಿರೋಧಿ ಬಿಜೆಪಿ ಅನ್ನುವಂಥದ್ದನ್ನು ಬಿಂಬಿಸುವಲ್ಲಿ ನಿರಂತರವಾಗಿ ಕಾಂಗ್ರೆಸ್, ಎನ್ಸಿ ಮತ್ತೆ PDP ನಿರಂತರವಾಗಿ ಅದೊಂದು ವರ್ಕೌಟ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತು. ಬಹುಶಃ ಅದರಲ್ಲಿ ಅವರು ಸಫಲ ಕೂಡ ಆಗಿದ್ರು. ಹೀಗಾಗಿ ಹೊರಗಿನ ಪಕ್ಷ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಕಾಶ್ಮೀರದ ಜನರು ತನ್ನದೇ ಆದಂತ ಪ್ರಾದೇಶಿಕ ಪಕ್ಷವನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಏನು ಹೆಚ್ಚಿನ ಸ್ವತಂತ್ರ ಅಭ್ಯರ್ಥಿಗಳು ಇರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಹಿನ್ನಡೆಗೆ ಕಾರಣ ಆಯ್ತಾ ಅನ್ನುವಂತ ಅನುಮಾನಗಳಿದ್ದಾವೆ. ಮಮತಾ.